ರಾಜ್ಯ ರಾಜಕಾರಣದಲ್ಲಿ ತೀವ್ರ ಕುತೂಹಲಕ್ಕೆ ಕಾರಣ ಆಗಿರೋ 2026ರ ವಿಧಾನಸಭಾ ಉಪಚುನಾವಣೆಯ ಅಖಾಡ ರೆಡಿಯಾಯಿತು. ಯಾಕಂದ್ರೆ ಮತದಾರರ ಒಲವು ಯಾರ ಕಡೆಗಿದೆ ಅನ್ನೋದ್ರ ಬಗ್ಗೆ ದ ಸ್ಟ್ರಾಟಜಿ ಮ್ಯಾಟ್ರಿಕ್ಸ್ ಸಂಸ್ಥೆ ಸ್ಫೋಟಕ ಸಮೀಕ್ಷಾ ವರದಿಯೊಂದನ್ನು ರಿಲೀಸ್ ಮಾಡಿದೆ. ಈ ಸಮೀಕ್ಷೆ ಪ್ರಕಾರ ದಾವಣಗೆರೆ ದಕ್ಷಿಣ ಹಾಗೆ ಬಾಗಲಕೋಟೆ ಎರಡೂ ಕ್ಷೇತ್ರಗಳಲ್ಲಿ ಆಡಳಿತಾರೂಢ ಕಾಂಗ್ರೆಸ್ ಪಕ್ಷ ಮುನ್ನಡೆ ಕಾಯ್ದುಕೊಂಡಿದ್ದು ಬಿಜೆಪಿ ಪ್ರಬಲ ಪೈಪೋಟಿ ಕೊಡ್ತಾ ಇದೆ. ದಾವಣಗೆರೆ ದಕ್ಷಿಣ ಕ್ಷೇತ್ರ ಯಾವಾಗಲೂ ವಿಭಿನ್ನ ರಾಜಕೀಯ ಸಮೀಕರಣಗಳಿಗೆ ಸಾಕ್ಷಿಯಾದಂಥ ಕಣ. ಇಲ್ಲಿ ದ ಸ್ಟ್ರಾಟಜಮ್ ಮ್ಯಾಟ್ರಿಕ್ಸ್ ಸಮೀಕ್ಷೆ ಕಾಂಗ್ರೆಸ್ 48% ಮತ ಹಂಚಿಕೆಯನ್ನ ಅಂದಾಜು ಮಾಡಿದೆ. ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಹಾಗೆ ಬಿಜೆಪಿ ನಡುವೆ ನೇರ ಹಣಾಹಣಿ ಇದೆ. ಈ ಸಮೀಕ್ಷೆಯ ಅಂಕಿ ಅಂಶಗಳ ಪ್ರಕಾರ ಕಾಂಗ್ರೆಸ್ 48% ಮತದಾರರು ಕಾಂಗ್ರೆಸ್ ಪರ ಒಲವು ತೋರಿಸಿದ್ದಾರೆ. 43% ಮತಗಳು ಬಿಜೆಪಿಗೆ ಲಭಿಸೋ ಸಾಧ್ಯತೆ ಇದೆ. ಇನ್ನು ಎಸ್ಡಿಪಿಐ 4% ಮತಗಳನ್ನು ಪಡೆಯೋ ಅಂದಾಜಿದೆ. ಇತರರು 5% ಮತಗಳು ಇತರ ಅಭ್ಯರ್ಥಿಗಳ ಪಾಲಾಗುತ್ತೆ. ಸೊ ಇಲ್ಲಿ ಕಾಂಗ್ರೆಸ್ ಹಾಗೆ ಬಿಜೆಪಿ ನಡುವಿನ ಮತಗಳ ವ್ಯತ್ಯಾಸ ಕೇವಲ 5%ನಷ್ಟಿದ್ದು ಕೊನೆ ಕ್ಷಣದ ತನಕ ತುರುಸಿನ ಸ್ಪರ್ಧೆ ಕಂಡುಬರೋ ಸಾಧ್ಯತೆಯಂತೂ ಇದೆ. ಇನ್ನು ಬಾಗಲಕೋಟೆ ಅಂತ ಬಂದಾಗ ಇಲ್ಲೂ ಕೂಡ ಕಾಂಗ್ರೆಸ್ ಅಲ್ಪ ಮುನ್ನಡೆ ಸಾಧಿಸಿದೆ. ಆದರೆ ಬಿಜೆಪಿ ಅತ್ಯಂತ ಸಮೀಪದ ಪೈಪೋಟಿ ಕೊಡ್ತಾ ಇರುವುದು ಗಮನಾರ್ಹ. ಕಾಂಗ್ರೆಸ್ 50% ಮತದಾರರ ಬೆಂಬಲ ಗಳಿಸಿದ್ರೆ ಬಿಜೆಪಿ 47% ಮತಗಳು ಗಳಿಸೋ ಚಾನ್ಸಸ್ ಇದೆ. 3% ಮತಗಳು ಇತರರ ಪಾಲಾಗಬಹುದು. ಬಾಗಲಕೋಟೆಯಲ್ಲಿ ಕೇವಲ 3% ಮತಗಳ ಅಂತರ ಇದ್ದು ಇದು ಅತ್ಯಂತ ಜಿದ್ದಾಜಿದ್ದಿನ ಕಣವಾಗಿ ಮಾರ್ಪಟ್ಟಿದೆ. ಸಣ್ಣ ಮಟ್ಟದ ಮತಗಳ ಧ್ರುವೀಕರಣ ಕೂಡ ಇಲ್ಲಿನ ಫಲಿತಾಂಶವನ್ನ ಅದಲು ಬದಲು ಮಾಡೋ ಶಕ್ತಿ ಇಟ್ಕೊಂಡಿದೆ. ಸೊ ಈ ಎರಡೂ ಕ್ಷೇತ್ರಗಳಲ್ಲೂ ಕಾಂಗ್ರೆಸ್ ಮುನ್ನಡೆಯನ್ನ ಸೂಚಿಸಿದ್ರೂ ಬಿಜೆಪಿ ಮತಗಳಿಕೆಯಲ್ಲಿ ಗಣನೀಯ ಏರಿಕೆ ಕಂಡುಬಂದಿರುವುದನ್ನು ಗಮನಿಸಬೇಕು. ಅಭಿವೃದ್ಧಿ ಕಾರ್ಯಗಳು, ಅಭ್ಯರ್ಥಿಗಳ ಆಯ್ಕೆ, ಸ್ಥಳೀಯ ಸಮಸ್ಯೆಗಳು ಚುನಾವಣೆಯಲ್ಲಿ ಪ್ರಮುಖ ಪಾತ್ರ ವಹಿಸ್ತಾ ಇದೆ ಅನ್ನೋದು ಸಮೀಕ್ಷೆಯಿಂದ ಗೊತ್ತಾಗಿದೆ. ಇನ್ನು ಎಸ್ಡಿಪಿಐ ಅಂತಹ ಪಕ್ಷಗಳು ಪಡೆದ ಸಣ್ಣ ಪ್ರಮಾಣದ ಮತಗಳು ಕೂಡ ಪ್ರಮುಖ ಪಕ್ಷಗಳ ಗೆಲುವಿನ ಮೇಲೆ ಪ್ರಭಾವ ಉಂಟಾಗಬಹುದು. ಈ ಸಮೀಕ್ಷಾ ವರದಿ ರಾಜಕೀಯ ಪಕ್ಷಗಳಲ್ಲಿ ಸಂಚಲನ ಮೂಡಿಸಿದ್ದು ಮತದಾರರ ಮನ ಗೆಲ್ಲೋದಕ್ಕೆ ಪಕ್ಷಗಳು ತಮ್ಮ ರಣತಂತ್ರಗಳನ್ನು ಮತ್ತಷ್ಟು ಚುರುಕಾಗಿಸಿವೆ. ಯಾವುದೇ ಸುದ್ದಿಯ ಅಪ್ಡೇಟ್ ಅನ್ನ ಮಿಸ್ ಮಾಡ್ಕೊಳ್ಬಾರ್ದು ಅಂದ್ರೆ ಈಗ್ಲೇ ಒನ್ ಇಂಡಿಯಾವನ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಬೇಕಾದ ಭಾಷೆಯಲ್ಲಿ ಎಲ್ಲಾ ಸುದ್ದಿ ತಿಳಿಬೇಕು ಅಂದ್ರೆ ಒನ್ ಇಂಡಿಯಾ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ.